ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಬ್ಲಾಗಲ್ಲಿ ನಾನು ಕುಕಿಂಗ್ ಸೀರೀಸ್ನ ಶೂಟ್ ಮಾಡ್ತಾ ಇದ್ದೀನಿ. ಇದ್ರ ಹಿನ್ನೆಲೆ ಬಂದ್ಬಿಟ್ಟು ಇಷ್ಟೇ, ನನ್ನ ತಂಗಿ ಅವಳು ವೆಕೇಷನ್ನ ಮುಗಿಸ್ಕೊಂಡು ವಾಪಸ್ ಕಾಲೇಜ್ಗೆ ಹೋಗ್ತಾ ಇರೋದ್ರಿಂದ ಇವತ್ತು ನಮ್ಮ ಮನೆಯಲ್ಲಿ ಅವಳಿಗೆ ಅಂತ ಶೇಂಗಾ ಹೋಳಿಗೆ ಮತ್ತು ಡ್ರೈ ಫ್ರೂಟ್ಸ್ ಲಾಡುನ ಮಾಡಿ. ಮಗು ಫಸ್ಟ್ ಯಾವ್ದು ಮಾಡ್ತಾ ಇದೆಯಾ, ಶೇಂಗಾ ಹೋಳಿಗೆನ ಇಲ್ಲ ಡ್ರೈ ಫ್ರೂಟ್ಸ್ ಲಾಡುನ? ಫಸ್ಟ್ ಇವಾಗ ಡ್ರೈ ಫ್ರೂಟ್ಸ್ ಲಾಡು ಮಾಡೋದಕ್ಕೆ ಏನೇನು ಬೇಕು ಅಂತಂದೇಳಿ ನೋಡ್ಕೊಂಡ್ಬಿಡೋಣ. 4ರಿಂದ 5 ಬಟ್ಲು ಕೊಬ್ಬರಿ ತುರಿ, 1.5 ಕಪ್ ಬೆಲ್ಲ, 1 ಬಟ್ಟಲು ಗೋಡಂಬಿ, 5 ವಾಲ್ನಟ್, ತುಪ್ಪ, 15ರಿಂದ 20 ಪಿಸ್ತಾ, ಅಂಟು, 7ರಿಂದ 8 ಉತ್ತುತ್ತಿ ಹಾಗೂ ಖರ್ಜೂರ, 1 ಬಟ್ಟಲು ಒಣದ್ರಾಕ್ಷಿ, 1 ಬಟ್ಟಲು ಬಾದಾಮಿ, 6 ಏಲಕ್ಕಿ, ಸ್ವಲ್ಪ ಚಾರ್ವಾಳ ಹಾಗೆ ಗಸಗಸೆ. ಮೊದಲು ನಾವಿಲ್ಲಿ ತುಪ್ಪದಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ನ ಲೋ ಫ್ಲೇಮ್ನಲ್ಲಿ ಹುರ್ಕೋತಾ ಇದ್ದೀವಿ. ಆ್ಯಂಡ್ ಎಲ್ಲ ಡ್ರೈ ಫ್ರೂಟ್ಸ್ನ ಸಪ್ರೇಟ್ ಆಗಿನೇ ಹುರ್ಕೋಬೇಕಾಗುತ್ತೆ. ಅಂತ ಮಾತ್ರ ಸ್ವಲ್ಪ ನೀಟಾಗಿನೇ ಇದು ಹುರ್ಕೋಬೇಕಾಗುತ್ತೆ, ಯಾಕಂದರೆ ಇದು ಉಬ್ಬಬೇಕು. ಉಬ್ಬುವರೆಗೂ ಇದನ್ನ ಹುರಿಬೇಕಾಗುತ್ತೆ. ಇದನ್ನ ಹಾಗೆ ತೆಗಿಯೋ ಹಾಗಿಲ್ಲ. ಈಗ ಇಲ್ಲಿ ನೋಡ್ಬೋದು ನೀವು, ಈ ತರ ಇದು ಉಬ್ಬಿದ ಮೇಲೆ ನಾವು ತೆಗಿಬೇಕು ಹೊರಗಡೆ. ಈಗ ಎಷ್ಟು ಮಮ್ಮಿ, ಒಂದು 4ರಿಂದ 5 ಕೊಬ್ಬರಿ ಬಟ್ಲನ್ನ ತಗೊಂಡು ಈ ತರ ತುರ್ಕೊಂಡಿದೆ. ಅದನ್ನ ಒಂದು ರೌಂಡ್ ಮಿಕ್ಸಿ ಜಾರಲ್ಲಿ ಹಾಕೋಬೇಕು. ಗಸಗಸೆ ಇದು ಲೋ ಫ್ಲೇಮಲ್ಲಿ ಇಡಬೇಕಾ ಏನು? ಲೋ ಫ್ಲೇಮಲ್ಲಿ. ಇದನ್ನ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಎಷ್ಟೊತ್ತು ಹುರ್ಕೋಬೇಕು? 20 ಸೆಕೆಂಡ್. ಇದೊಂದು ಸ್ವಲ್ಪ ಜಸ್ಟ್ ಕೊಬ್ಬರಿ ಬಿಸಿ ಆಗೋಕೆ ಮಾತ್ರ ಹುರ್ಕೋಬೇಕು, ಜಾಸ್ತಿ ಹುರಿಬಾರ್ದು ಇದನ್ನ. ಇವಾಗ ಈ ಹುರ್ಕೊಂಡಿರೋದೆಲ್ಲಾನು ಒಂದು 5 ಮಿನಿಟ್ಸ್ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಇದು ತಣ್ಣಗಾಗೋ ಅಷ್ಟರಲ್ಲಿ ನಾವು ಬೆಲ್ಲದ ಪಾನಕನ ರೆಡಿ ಮಾಡ್ಕೊಳ್ಳೋಣ. 1.5 ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀವಿ. ಅರ್ಧ ಕಪ್ ಯಾವ್ದನ್ನ ಇದಾ? ಸೊ ಈ ಲೋಟದಲ್ಲಿ 1.5 ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀವಿ. ಇದಕ್ಕೆ 3/4 ಕಪ್ 3/4 ಆಫ್ ಈ ಗ್ಲಾಸು ವಾಟರ್ ಹಾಕೋತಾ ಇದ್ದೀನಿ. ಬೆಲ್ಲ ಹಾಕಿರೋ ಬೆಲ್ಲ ಕಂಪ್ಲೀಟ್ ಆಗಿ ಕರ್ಗೋವರೆಗೂ ನಾವು ಕುದಿಸ್ಬೇಕಾಗತ್ತೆ ಪಾಕಕ್ಕೆ. ನೋಡಿ ಈ ತರ ಬರ್ಬೇಕು, ಅಲ್ಲಿವರೆಗೂ ಕುದಿಸ್ಬೇಕಾಗುತ್ತೆ. ಇದು ಒಂದೆಳೆ ಪಾಕ ಬಂದ್ಮೇಲೆ ನಾವು ಆಫ್ ಮಾಡ್ಬೇಕಾಗುತ್ತೆ. ನೋಡಿ ಅಂಟಂತಾಗುತ್ತೆ. ಈ ತರ ಬಂದ್ಮೇಲೆ ನಾವು ಪಾಕ ರೆಡಿ ಆಗಿದೆ. ಸೊ ಈಗ ಆಫ್ ಮಾಡ್ಕೊಳ್ಳೋಣ. ಪಾಕ ರೆಡಿ ಆಗೋ ಅಷ್ಟರಲ್ಲಿ ಇವಾಗ ಇದೆಲ್ಲ ಹುರ್ಕೊಂಡಿರೋ ಡ್ರೈ ಫ್ರೂಟ್ಸ್ ಎಲ್ಲಾನು ಕೂಡ ತಣ್ಣಗಾಗಿದೆ. ಇವಾಗ ಇದನ್ನ ಮಿಕ್ಸಿಗೆ ಹಾಕೊಳ್ಳೋಣ. ಈ ಒಂದು ಡ್ರೈ ಫ್ರೂಟ್ಸ್ ಮಿಕ್ಸ್ಗೆ ಸ್ವಲ್ಪ ಶುಂಠಿ ಪುಡಿ ಹಾಗೆ ಹುರಿದಿರೋ ಕೊಬ್ಬರಿ ಹಾಗೆ ಗಸಗಸೆನ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ನಂತರ ನಾವು ಬೆಲ್ಲದ ಪಾಕನ ಸ್ವಲ್ಪನೇ ಬೇಕಾದಷ್ಟನ್ನ ಹಾಕ್ಕೊಂಡು ಕಲಿಸ್ಕೋತಾ ಹೀಗೆ ಲಾಡು ಆಕಾರವಾಗಿ ಮಾಡ್ಕೋತಾ ಇದ್ದೀವಿ. ರುಚಿಯಾದ ಡ್ರೈ ಫ್ರೂಟ್ಸ್ ಲಾಡು ಈಗ ಸವಿಯಲು ಸಿದ್ಧ. ಫೈನಲಿ ಡ್ರೈ ಫ್ರೂಟ್ಸ್ ಲಾಡು ರೆಡಿ ಆಗಿದೆ. ಇವಾಗ ಇದನ್ನ ತಿಂದು ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಸಿಂಚು ಮಾಡಿರೋದೆಲ್ಲ ಇವಳಿಗೋಸ್ಕರನೇ. ಸೊ ಇವಳೇ ಟೇಸ್ಟ್ ನೋಡ್ಬಿಟ್ಟು ಹೆಂಗಿದೆ ಅಂತ ಹೇಳಿ. ಸೊ ಎಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ವಿಸ್ಮಯ ಕರ್ಗೋಲ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಹಿಯರ್ ಕಮ್ಸ್ ದ ಬ್ಲೂಪರ್ಸ್ ಆಫ್ ದಿಸ್ ವಿಡಿಯೋ. ಸೊ ವೈ ನಾಟ್ ಆಗಲ್ಲಿ ನಾನು ಅಲ್ಲೇ ಮಾತ್ರ
ವಾಟರ್ ಹಾಕೋತಾ ಇದ್ದೀನಿ. ನೀನೀಗೆಲ್ಲ ನೆಕ್ಸ್ಟ್ ಸ್ಟವ್ ಆಫ್ ಮಾಡಿ ಕೆಳಗೆ ಇಳಿಸ್. ಆಯ್ತು ಬಿಡು, ಅದ್ ನೋಡ್ಕೊಳ್ತಾರೆ. ಈಗ ಇದನ್ನೆಲ್ಲ